ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ನಾವು ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಕರ್ತನೊಂದಿಗೆ ಸಮಾಧಾನದಲ್ಲಿರುವ ಶಿಷ್ಯನ ಒಂದು ಜೀವಿತವನ್ನು ನಾವು ನೋಡ್ತಾ ಇದ್ದೇವೆ. ನಾವು ಹೇಗೆ ಕರ್ತನೊಂದಿಗೆ ಇರುವಂತವರಾಗಿ ಆತನ ಸಮಾಧಾನದಲ್ಲಿ ಇರ್ತೇವೋ ಅವಾಗ ನಾವು ಮಹಿಮೆಯ ವ್ಯಕ್ತಿತ್ವವನ್ನ ಧರಿಸಿಕೊಳ್ಳುವವರಾಗಿರ್ತೇವೆ. ಈ ದಿವಸ ಕರ್ತನೊಂದಿಗಿರುವ ವ್ಯಕ್ತಿ ಸಮಾಧಾನದಲ್ಲಿರುವವನಾಗಿ ಸೈತಾನನನ್ನ ತುಳಿದು ನಿಲ್ಲುವ ವ್ಯಕ್ತಿ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ರೋಮಾಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯದ 20ನೇ ವಚನದಲ್ಲಿ ನೋಡುವಾಗ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಇದು ಎಂತ ಭಯಂಕರ ಶ್ರೇಷ್ಠವಾಗಿರುವಂತಹ ಸಂಗತಿ. ನನ್ನ ಪ್ರೇರಣೆ, ಸಮಾಧಾನದ ಪ್ರಭು, ಸಮಾಧಾನವನ್ನೇ ಅಪೇಕ್ಷಿಸುವ ದೇವರು ದೇವರ ಮಕ್ಕಳಿಗೆ ಒಂದು ಅಧಿಕಾರವನ್ನ ಕೊಡುವುದಕ್ಕೆ ಮನಸ್ಸು ಮಾಡ್ತಾರೆ. ಅದು ಏನಂದ್ರೆ ಸೈತಾನನನ್ನ ತುಳಿದು ನಿಲ್ಲುವಂತ ಯೇಸುವಿನ ಒಂದು ಜೀವಿತ, ಅದು ಸೈತಾನನ ಕಾರ್ಯಗಳನ್ನ ಸಂಪೂರ್ಣವಾಗಿ ನಿಷ್ಕ್ರಿಯ ಲಯ ಮಾಡುವುದಕ್ಕಾಗಿಯೇ ಬಂದೆನೆಂಬುದಾಗಿ ನಾವು 1 ಯೋಹಾನ 3ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಬಂದನು. ಪ್ರೇರೆ, ಯೇಸು ನಮಗೆ ಆ ಅಧಿಕಾರವನ್ನ ನಮ್ಮ ಜೀವಿತಕ್ಕೆ ಕೊಡುವುದಕ್ಕೆ ಬಹಳಷ್ಟು ಇಷ್ಟವುಳ್ಳವರಾಗಿದ್ದಾರೆ. ಪ್ರೇರೆ, ನಾವು ಆ ಅಧಿಕಾರದಲ್ಲಿ ಇರಬೇಕೆನ್ನುವಂಥದ್ದೇ ದೇವರ ಒಂದು ನಿಜ ಆಲೋಚನೆಯಾಗಿದೆ. ಅದಕ್ಕಾಗಿ ನಾವು ಯಾವಾಗ ಕರ್ತನ ಜೊತೆಗಿರ್ತೇವೋ ಆ ಕರ್ತನು ನಮ್ಮನ್ನ ತನ್ನ ಮಹಿಮೆಯ ಪ್ರಭಾವದಿಂದ, ತನ್ನ ಮಹಿಮೆಯ ಶಾಲೋಮ್ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ನಾವು ಸೈತಾನನನ್ನ ಜಜ್ಜಿ ನಿಲ್ಲುವುದಕ್ಕೆ ನಮಗೆ ಸಾಮರ್ಥ್ಯವನ್ನು ಕೊಡ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ನಾವು ಹೇಗೆ ಆ ಒಂದು ಸಾಮರ್ಥ್ಯದಲ್ಲಿ ಜೀವಿಸುವುದು ಎಂಬುದಾಗಿ ಸಹ ದೇವರ ವಾಕ್ಯದ ಮೂಲಕವಾಗಿ ಕರ್ತನೆ ನಮಗೆ ಹೇಳಿಕೊಡುವುದನ್ನು ನಾವು ನೋಡಿಕೊಳ್ತೇವೆ. ಪ್ರಕಟಣೆ 12ನೇ ಅಧ್ಯಾಯದ 11ನೇ ವಚನದಲ್ಲಿ ನೋಡುವಾಗ, ಅವರು ಪ್ರಾಣದ ಮೇಲಣ ಪ್ರೀತಿಯನ್ನ ತೊರೆದು ಮರಣಕ್ಕೆ ಹಿಂದೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಆತನನ್ನ ಜಯಿಸಿದರು. ಪ್ರಿಯರೇ, ನಾವು ಸೈತಾನನ್ನ ತುಳಿದು ನಿಲ್ಲುವಂತ ಜನರು, ಆತನನ್ನ ಜಯಿಸುವಂತ ಜನರು. ಯಾವಾಗ ನಾವು ಸಮಾಧಾನದ ಪ್ರಭುವಿನೊಂದಿಗೆ ನಮ್ಮ ಜೀವಿತವನ್ನು ಸಾಗಿಸ್ತೇವೋ ಆತನು ಶೀಘ್ರವಾಗಿ ನಮ್ಮ ಕಾಲುಗಳ ಕೆಳಗೆ ಆತನನ್ನ ತುಳಿಸಿ ಬಿಡ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಮಲಾಕಿ 4ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವೊಂದು ವಿಶೇಷವಾದ ಸಂಗತಿಯನ್ನ ನಾವು ನೋಡಿಕೊಳ್ತೇವೆ. ಅಲ್ಲಿ ಕರ್ತನು ನಮ್ಮ ಕಾಲು ಕೆಳಗೆ ಆತನನ್ನ ತುಳಿಸಿ ಆತನ ಪ್ರತಿ ಕಾರ್ಯಗಳನ್ನ ಬೂದಿ ಮಾಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. 3ನೇ ವಚನವನ್ನು ನಾವು ನೋಡ್ರಿ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನಿಮ್ಮ ಅಂಗಾಲುಗಳ ಕೆಳಗೆ ಬೂದಿಯಾಗಿ ಬಿದ್ದಿರುವರು. ಇದು ಸೇನಾಧೀಶ್ವರನಾದ ಕರ್ತನ ನುಡಿ. ಪ್ರಿಯರೇ, ನಮ್ಮ ಕಾಲು ಕೆಳಗೆ ಸೈತಾನ ಪ್ರತಿ ಕಾರ್ಯಗಳು ಬೂದಿಯಾಗಿ ಹೋಗ್ತವೆ. ಪ್ರಿಯರೇ, ಇದು ಎಂತ ಒಂದು ಶ್ರೇಷ್ಠವಾದ ವಾಗ್ದಾನ. ಯಾರು ಸಮಾಧಾನದ ಪ್ರಭುವಿನ ಜೊತೆಗೆ ನಡೆಯುವವರಾಗಿರ್ತಾರೋ ಅವರ ಜೀವಿತ ಅಷ್ಟು ಶ್ರೇಷ್ಠವಾದ ರೀತಿಯಲ್ಲಿ ಈ ಒಂದು ಅಧಿಕಾರದಲ್ಲಿ ಇರ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ. ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಮಗೆ ಸಾಮರ್ಥ್ಯವನ್ನ, ಶಕ್ತಿಯನ್ನ, ಅಧಿಕಾರವನ್ನ ಕೊಟ್ಟಿದ್ದಾರೆ. ಲೂಕನ ಬರೆಸುವಾರ್ತೆ 10ನೇ ಅಧ್ಯಾಯದ 19ನೇ ವಚನದಲ್ಲಿ ಪ್ರೇರಣೆ. ಸೊ ನಾವು ಸಮಾಧಾನದ ಪ್ರಭುವಿನೊಂದಿಗೆ ನಡೆಯುವ ಮಕ್ಕಳು ನಾವಾಗಿರ್ಬೇಕು ಪ್ರೇರಣೆ. ಅವಾಗ ಸೈತಾನನ ಪ್ರತಿ ಕಾರ್ಯಗಳನ್ನ ನಾವು ಜಜ್ಜಿ ನಿಷ್ಕ್ರಿಯ ಮಾಡಿ ಆತನ್ನ ತುಳಿದು ನಾವು ಬೂದಿ ಮಾಡಿ ನಾವು ಕರ್ತನ ಮಹಿಮೆಗಾಗಿ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯಲ್ಲಿ ಆಗುವಂತೆ ನಾವು ಕರ್ತನ ಜೊತೆಗೆ ನಡೆಯುತ್ತಾ ನಾವು ಸಮಾಧಾನದ ಮಹಿಮೆಯಲ್ಲಿ ಜೀವಿಸುವ ಮಕ್ಕಳಾಗಿರೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.